ಹೈ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಹೋಗೋದು. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಈಗ ನೋಡ್ಬೋದು OBC ಸ್ಟೂಡೆಂಟ್ಸಿಗೆ ಸ್ಕಾಲರ್ಶಿಪ್ ಕ್ರೆಡಿಟ್ ಆಗಿಲ್ಲ. ಇನ್ನು ಎಷ್ಟು ಮಕ್ಕಳಿಗೆ ಬಾಕಿ ಇದೆ ಅಂತ ಅವರು ಹೇಳಿದ್ದಾರೆ. 1,60,000 ಅಂತ ಇಲ್ಲಿ ಹೇಳಿದ್ದಾರೆ. ಅಂಕಿಅಂಶದಲ್ಲಿ ಇಲ್ಲಿ 1,59,862 ವಿದ್ಯಾರ್ಥಿಗಳಿಗೆ ಇನ್ನು ಅಮೌಂಟ್ನ ಅವರು ಕೊಡಬೇಕಾಗಿರುತ್ತೆ. ಇನ್ನು ಯಾವುದೇ ರೀತಿ ಅಂತ ಶ್ಯಾಂಕ್ಷನ್ ಮಾಡಿ, ಕೆಲವೊಬ್ಬರಿಗೆ ಶ್ಯಾಂಕ್ಷನ್ ಆಗಿದೆ, ಇನ್ನು ಯಾವುದೇ ರೀತಿಯಾದಂಥ ಅಮೌಂಟ್ ಬಂದಿಲ್ಲ DBTಗೆ. ಹಂಗೆ ಆ ಥರ ಆಗಿದೆ. ಕೆಲವು ಸ್ಟೂಡೆಂಟ್ಸಿಗೆ ನಾನು ಹೇಳೋದೇನೆಂದರೆ, ಮಾರ್ಕ್ಸ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಮಾರ್ಕ್ಸ್ ಯಾಕೆ ಮಾರ್ಕ್ಸ್ ನಾವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದಾಗ ಕೆಲವೊಬ್ಬರು ಅದು ನಡೆಯುತ್ತೆ ಅಂತಾರೆ, ಕೆಲವೊಬ್ಬರು ಅದು ಕಂಪಲ್ಸರಿ ಇದೆ, ನೀವು ಡೀಟೇಲ್ಸ್ ಕೊಟ್ಟರೆ ನಾವು ಅಪ್ಡೇಟ್ ಮಾಡ್ತೀವಿ ಅಂತಾರೆ. ಹಾಗಾಗಿ ನೀವು 1920ಗೆ ಫೋನ್ ಮಾಡಿಬಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅಪ್ಡೇಟ್ ಮಾಡಿಸ್ಕೊಂಡು ನಿಮಗೆ ಒಳ್ಳೆಯದು. ಕೆಲವೊಬ್ರದ್ದು ನಡೆಯುತ್ತೆ ಅಂದರೆ ನಿಮ್ಮದು ಅಪ್ಲಿಕೇಶನ್ ಪ್ರೊಸೆಸ್ ಇದ್ದರೆ ನಡೆಯುತ್ತೆ ಅಂತ ಅವ್ರನ್ನ ಕೇಳಿಬಿಟ್ಟು ನೀವು ಸಲಹೆ ಕೇಳೋದು ಬೆಸ್ಟು. ಮತ್ತು ಇದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಏನು ಬಂದಿಲ್ಲಲ್ಲ, ಆದಷ್ಟು ಬೇಗ ಬರಲಿ ಅನ್ನೋದು ನಮ್ಮ ಆಶೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.